Hello, welcome back to my channel. ನಿಮಗೆ ನನ್ನ ಪರಿಚಯ ಇಲ್ಲ ಅಂದ್ರೆ ಗೋ ಚೆಕ್ ಔಟ್ ದಿಸ್ ಇನ್ಸ್ಟಾಗ್ರಾಮ್ ಪೇಜ್. ನಾನ್ ಮೋನಿಶಾ, ಇನ್ಫ್ಲುಯೆನ್ಸರ್, ಕ್ರಿಯೇಟರ್, ನಾನು ಫ್ರೀ ಆಗಿ ಮನೇಲೆ ಕುತ್ಕೊಂಡು ಅರ್ನ್ ಮಾಡೋ ಡಿಫ್ರೆಂಟ್ ಟೈಪ್ ಆಫ್ ಅರ್ನಿಂಗ್ಸ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾನೆ ಇರ್ತೀನಿ. ನೀವಿನ್ನ ನನ್ನ ಪೇಜ್ ನ ಚೆಕ್ಔಟ್ ಮಾಡಿಲ್ಲ ಅಂದ್ರೆ ಈ ಯೂಟ್ಯೂಬ್ ಚಾನಲ್ ನ ಚೆಕ್ಔಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಫ್ರೀ ಎಜುಕೇಶನ್ ವಿಡಿಯೋ ಈ ಪೇಜ್ ಅಲ್ಲಿ ಫ್ರೀ ಆಗಿ ಬರ್ತಾನೆ ಇರುತ್ತೆ. ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್, ಇ ಕಾಮರ್ಸ್, ಆಟೋಡಿಯಂ, ಮಿಂತ್ರಾ ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಾಗಿದೆ. ಈಗ ನೆಕ್ಸ್ಟ್ ಬಾಕಿ ಇರೋದು ಯಾವ್ದು ಹೇಳಿ? ನನ್ ಡ್ರೆಸ್ ನೋಡಿ ಗೆಸ್ ಮಾಡ್ಬೋದು. ನನ್ ವಿಡಿಯೋ ಕಮೆಂಟ್ಸ್ ಅಲ್ಲಿ, ನನ್ ಡಿಎಮ್ಸ್ ಅಲ್ಲಿ ಬರೀ ಇದನ್ನೇ ಕೇಳ್ತಾ ಇರ್ತಾರೆ, ಫ್ಲಿಪ್ಕಾರ್ಟ್ ಅಲ್ಲಿ, ಅಮೆಝಾನ್ ಅಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋದು ಹೇಗೆ ಅಂತ. ಯಾಕೆಂದ್ರೆ ಆಲ್ಮೋಸ್ಟ್ ಎಲ್ಲಾನು ಕವರ್ ಮಾಡಾಯ್ತು, ಇನ್ ಫ್ಲಿಪ್ಕಾರ್ಟ್, ಅಮೆಝಾನ್ ಮಾತ್ರನೇ ಬಾಕಿ ಇದೆ. ಮಿಂತ್ರಾ, ಮೀಶೋ ಇವೆರಡಕ್ಕಿಂತನೂ ಅಮೆಝಾನ್, ಫ್ಲಿಪ್ಕಾರ್ಟ್ ಅಲ್ಲಿ ತುಂಬಾನೇ ಡಿಫ್ರೆಂಟ್ ಆಗಿದೆ ಪ್ರೊಸೀಜರ್. ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ವಿಡಿಯೋನ ಸ್ಲೋ ಮಾಡ್ಕೊಂಡು ನೋಡಿ. ಜಸ್ಟ್ ಲಾಗಿನ್ ಆಗೋ ಪ್ರೊಸೀಜರ್ ಮಾತ್ರನೇ ಸ್ವಲ್ಪ ಹಾರ್ಡ್ ಅನ್ಸುತ್ತೆ, ಬಟ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋದು ತುಂಬಾನೇ ಈಸಿ. ಇದರಲ್ಲಿ ತುಂಬಾನೇ ಬೆನಿಫಿಟ್ಸ್ ಇದೆ, ಅಡ್ವಾಂಟೇಜಸ್ ಇದೆ ಅಂಡ್ ಸ್ವಲ್ಪ ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಅಪ್ಕಮಿಂಗ್ ಲಿಂಕ್ಸ್ ಎಲ್ಲ ಸಿಗ್ಬೇಕು ಅಂದ್ರೆ, ನಿಮ್ ಡೌಟ್ಸ್ ನನಗೆ ಕ್ಲಾರಿಫಿಕೇಶನ್ ಮಾಡ್ಕೋಬೇಕು ಅಂದ್ರೆ ನೀವು ನನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿರ್ಬೇಕಾಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್. ಆಲ್ರೆಡಿ ಈ ವಿಡಿಯೋ ನೋಡ್ತಿರೋ ಎಲ್ರಿಗೂ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡೋ ನೆಸೆಸಿಟಿನೇ ಇಲ್ಲ. ಇನ್ನು ನಿಮ್ಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ಕನ್ಫ್ಯೂಷನ್ ಇದ್ರೆ ನನ್ನ ಪ್ರೀವಿಯಸ್ ವಿಡಿಯೋಸ್ ನ ನೋಡ್ಕೊಂಡು ಬನ್ನಿ, ಲಾಸ್ಟ್ ಅಲ್ಲಿ ಈ ವಿಡಿಯೋ ನೋಡಿ. ಸೊ ನಿಮಗೆ ಇನ್ ಡೀಟೇಲ್ ಆಗಿ ಅರ್ಥ ಆಗುತ್ತೆ. ಇವಾಗ ಅಮೆಝಾನ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ಮಾತಾಡೋಣ. ಅಮೆಝಾನ್ ಅಫಿಲಿಯೇಟ್ ಮಾರ್ಕೆಟಿಂಗ್ ನ ಹೇಗ್ ಸ್ಟಾರ್ಟ್ ಮಾಡೋದು ಅಂದ್ರೆ, ಮೀಶೋದಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್, ಮಿಂತ್ರಾದಲ್ಲಿ ಮಿಂತ್ರಾ ಅಲ್ಟಿಮೇಟ್ ಕ್ಲಬ್, ಅದೇ ತರ ಅಮೆಝಾನ್ ಅಲ್ಲಿ ಅಮೆಝಾನ್ ಅಸೋಸಿಯೇಟ್ ಸೆಂಟ್ರಲ್. ಈ ಪೇಜ್ಗೆ ನೀವು ಲಾಗಿನ್ ಆಗ್ಬೇಕಾಗುತ್ತೆ. ಸೊ ಸ್ಟೆಪ್ಸ್ ನ ನೋಡ್ತಾ ಹೋಗೋಣ. ಅಮೆಝಾನ್ ಅನ್ನೋದು ಅಮೆರಿಕದ ಕಂಪನಿ. ಸೊ Amazon.com ಕೊಟ್ರೆ ಅದು US ಹೋಗುತ್ತೆ. ಸೊ Amazon.in ಕೊಟ್ರೆ ಅದು ಇಂಡಿಯಾ ಆಗುತ್ತೆ. ನಿಮ್ಮ ಗೂಗಲ್ ಅಥವಾ ಕ್ರೋಮ್ ಅಲ್ಲಿ Amazon.in ಅಂತ ಸರ್ಚ್ ಮಾಡಿ, ಡೆಸ್ಕ್ಟಾಪ್ ಮೋಡ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫುಲ್ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಬಿಕಮ್ ಅನ್ ಅಫಿಲಿಯೇಟ್ ಅನ್ನೋ ಆಪ್ಷನ್ ಇದೆ. ಅದನ್ನ ಕ್ಲಿಕ್ ಮಾಡಿದ್ರೆ ಸೈನ್ ಅಪ್ ಆಪ್ಷನ್ ಬರುತ್ತೆ. ಈಗ ಸೈನ್ ಅಪ್ ಮಾಡ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ ಬಂದು ಅಕೌಂಟ್ ಇನ್ಫಾರ್ಮೇಶನ್. ನೀವು ನಿಮ್ಗೋಸ್ಕರ ಅಕೌಂಟ್ ಕ್ರಿಯೇಟ್ ಮಾಡ್ತಿದ್ರೆ ಪೇ ನೇಮ್ ನಿಮ್ದೇ ಕೊಡಿ. ನಿಮ್ ನೇಮ್ ಕಂಪ್ಲೀಟ್ ಆಗಿ ಕೊಡ್ಬೇಕು. ನಿಮ್ ಬ್ಯಾಂಕ್ ಅಕೌಂಟ್ ಅಲ್ಲಾಗ್ಲಿ, ನಿಮ್ಮ ಪ್ಯಾನ್ ಕಾರ್ಡ್ ಅಲ್ಲಾಗ್ಲಿ, ಏನ್ ನಿಮ್ ನೇಮ್ ಇದೆ ಅದೇ ನೇಮ್ನೇ ಕೊಡ್ಬೇಕಾಗುತ್ತೆ ಇಲ್ಲಿ. ಈ ಅಡ್ರೆಸ್ ಯಾಕೆ ಅಂದ್ರೆ ನೀವು US ರೆಸಿಡೆಂಟಾ ಅಥವಾ ಇಂಡಿಯನ್ ರೆಸಿಡೆಂಟಾ ಅಂತ. ನೆಕ್ಸ್ಟ್ ನಿಮ್ ಫೋನ್ ನಂಬರ್ ಕೊಡಿ. ಕೆಳಗಡೆ US ಪರ್ಸನ್ ಅಂತ ಇದೆ, ನೋ ಅಂತ ಕೊಡಿ. ನೀವು US ಪರ್ಸನ್ ಆಗಿದ್ರೆ ಅಲ್ಲಿ ಅಡ್ರೆಸ್ ಕೊಡ್ಬೇಕಾಗುತ್ತೆ. ನೀವು ಇಂಡಿಯನ್ ಪರ್ಸನ್ ಆಗಿರೋದ್ರಿಂದ ಇಂಡಿಯನ್ ಅಡ್ರೆಸ್ ಕೊಟ್ಟಿರೋದ್ರಿಂದ ಇಲ್ಲಿ ನೋ ಅನ್ನೋ ಆಪ್ಷನ್ ಕ್ಲಿಕ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದು ವೆಬ್ಸೈಟ್ ಲಿಂಕ್. ಇದು ವೆಬ್ಸೈಟ್ ಲಿಂಕ್ ಅಂದ್ರೆ ನಿಮ್ಮ ಪ್ರೊಫೈಲ್ ಲಿಂಕ್. ನೀವು ಯಾವ್ದ್ರಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ಬೇಕು ಅನ್ಕೊಡ್ತೀರಾ ಆ ಪ್ರೊಫೈಲ್ ಲಿಂಕ್. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್, ಪಿಂಟ್ರೆಸ್ಟ್ ಯಾವ ಬೇಕಿರೋ ಕನೆಕ್ಟ್ ಮಾಡ್ಬೋದು. ಅದಷ್ಟು ಬೇಕಾ ಪಿಂಟ್ರೆಸ್ಟ್ ಅಲ್ಲಿ ಕೂಡ ಅಫಿಲಿಯೇಟ್ ಮಾರ್ಕೆಟಿಂಗ್ ಹೇಗ್ ಮಾಡೋದು ಅನ್ನೋ ವಿಡಿಯೋ ಈ ಚಾನಲ್ ಅಲ್ಲಿ ಬಂದೇ ಬರುತ್ತೆ. ಸೊ ವೇಟ್ ಅಂಡ್ ವಾಚ್. ಪ್ರಿಫರ್ ಸ್ಟೋರ್ ನೇಮ್ ಅಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಮಲ್ಟಿಪಲ್ ಅಮೆಝಾನ್ ಅಕೌಂಟ್ಸ್ ಇದೆ. ನೀವು ಮಲ್ಟಿಪಲ್ ಅಕೌಂಟ್ಸ್ ಇಂದ ಅಫಿಲಿಯೇಟ್ ಮಾಡ್ತೀರಾ. ಸೊ ನಿಮ್ ಅಕೌಂಟ್ಗೆ ಒಂದು ರೆಪ್ರೆಸೆಂಟೇಷನ್ ಬೇಕಲ್ವಾ. ಸೊ ಸ್ಟೋರ್ ನೇಮ್. ಸ್ಟೋರ್ ನೇಮ್ ಅಂದ್ರೆ ನಿಮ್ ನೇಮ್ ಆದ್ರೂ ಕೊಡ್ಬೋದು, ನಿಮ್ಗೆ ಇಷ್ಟ ಬಂದಿದ್ದು ಏನ್ ನೇಮ್ ಆದ್ರೂ ಕೊಡ್ಬೋದು. ಇವಾಗ ನಿಮ್ ಸ್ಟೋರ್ ನೇಮ್ ಸೆಟ್ ಅಪ್ ಆಗಿದೆ. ಅದ್ರ ಕೆಳಗಡೆ ಪೇಮೆಂಟ್ ಟ್ಯಾಕ್ಸ್ ಡೀಟೇಲ್ಸ್ ಅಂತ ಇದೆ. ಲೇಟ್ ಆಗಿ ಕೊಡ್ಬೇಡಿ, ನಾವು ಕೊಟ್ರೆ ನಿಮ್ದು ಅಕೌಂಟ್ ಕಂಪ್ಲೀಟ್ ಆಗಿ ಸೆಟ್ ಅಪ್ ಆಗುತ್ತೆ. ಪೇಮೆಂಟ್ ಟ್ಯಾಕ್ಸ್ ಡೀಟೇಲ್ಸ್ ಕೊಡ್ಬೇಕಾಗುತ್ತೆ. ಮೀನ್ಸ್ ಪೇಮೆಂಟ್ ಬೈ ನೆಫ್ಟ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ. 1000 ರೂಪೀಸ್ ಕಮಿಷನ್ ಸಿಕ್ಮೇಲೆ ನೀವು ನಿಮ್ ಬ್ಯಾಂಕ್ ಅಕೌಂಟ್ಗೆ ಅದನ್ನ ಟ್ರಾನ್ಸ್ಫರ್ ಮಾಡೋಕ್ಕಾಗುತ್ತೆ. ಬ್ಯಾಂಕ್ ಡೀಟೇಲ್ಸ್ ಅನ್ನ ಫಿಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಪ್ಯಾನ್ ಆನ್ GST. ನಿಮ್ಮ ಹತ್ರ GST ಇದ್ರೆ GST ಫಿಲ್ ಮಾಡಿ, ಅಥವಾ ಪ್ಯಾನ್ ಅಂತಿದ್ರೆ ಇಂಡಿವಿಜುವಲ್ ಅಂತ ಸೆಲೆಕ್ಟ್ ಮಾಡಿ. ಆಮೇಲೆ ನಿಮ್ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಕೊಡಿ ಅಂಡ್ ಯುವರ್ ಅಮೆಝಾನ್ ಅಕೌಂಟ್ ಇಸ್ ರೆಡಿ. ಈಗ ಇನ್ನೊಂದು ಇಂಪಾರ್ಟೆಂಟ್ ಸ್ಟೆಪ್ ಮಾಡ್ಬೇಕು. ಏನು ಅಂದ್ರೆ ಸೈಡ್ ಸ್ಟ್ರೈಪ್ ಅನ್ನೋದನ್ನ ಎನೇಬಲ್ ಮಾಡ್ಕೋಬೇಕು. ಇದ್ರ ಯೂಸ್ ಏನು ಅಂತ ನಾನು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಹೇಳ್ತೀನಿ. ಗೂಗಲ್ ಅಥವಾ ಕ್ರೋಮ್ ಅಲ್ಲಿ ಅಮೆಝಾನ್ ಅಸೋಸಿಯೇಟ್ ಅಂತ ಸರ್ಚ್ ಮಾಡಿ. ರೈಟ್ ಕಾರ್ನರ್ ಅಲ್ಲಿ 3 ಲೈನ್ಸ್ ಇದೆಯಲ್ಲ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿ. ಬಾಟಮ್ ಅಲ್ಲಿ ಅಕೌಂಟ್ಸ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿದ್ಮೇಲೆ ಅಕೌಂಟ್ ಸೆಟ್ಟಿಂಗ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ಅಸೋಸಿಯೇಟ್ ಸೈಡ್ ಸ್ಟ್ರೈಪ್ ಅಂತ ಆಪ್ಷನ್ ಬರ್ತದೆ. ಇದನ್ನ ಎನೇಬಲ್ ಮಾಡ್ಕೊಡೋದ್ರಿಂದ ನಿಮ್ಗೆ ಡೆಸ್ಕ್ಟಾಪ್ ಸೈಟ್ ಅಲ್ಲಿ ನೀವು Amazon.in ನ ಓಪನ್ ಮಾಡಿದ್ಮೇಲೆ ನಿಮ್ಗೆ ಡೈರೆಕ್ಟ್ ಡ್ಯಾಶ್ ಬೋರ್ಡ್ ಸಿಗುತ್ತೆ. Amazon.in ಹೋಗಿ ರೈಟ್ ಕಾರ್ನರ್ ಅಲ್ಲಿ 3 ಲೈನ್ಸ್ ಇದೆ, ಅದನ್ನ ಕ್ಲಿಕ್ ಮಾಡಿ. ಹೆಲ್ಪ್, ನೆಕ್ಸ್ಟ್ ಅಡ್ವರ್ಟೈಸಿಂಗ್ ಫೀ ಶೆಡ್ಯೂಲ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರತಿಯೊಂದು ಪ್ರಾಡಕ್ಟ್ ಕ್ಯಾಟಗರಿ ವೈಸ್ ಕಮಿಷನ್ ರೇಟ್ ಹೇಗೆ ಡಿವೈಡ್ ಆಗಿದೆ ಅಂತ ಗೊತ್ತಾಗುತ್ತೆ.
ಅಮೆಝಾನ್ ಮತ್ತೆ ಫ್ಲಿಪ್ಕಾರ್ಟ್ ಎರಡರಲ್ಲೂ ಕೂಡ ಕಮಿಷನ್ ರೇಟ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಈಗ ಅಮೆಝಾನ್ ಅಲ್ಲಿ ಅಫಿಲಿಯೇಟ್ ಲಿಂಕ್ ನ ಹೇಗ್ ಜನರೇಟ್ ಮಾಡೋದು ಅಂತ ನೋಡೋಣ. ಡೆಸ್ಕ್ಟಾಪ್ ಸೈಟ್ ಅಲ್ಲಿ ಬೇರೆ ತರ ಇದೆ, ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ಬೇರೆ ತರ ಇದೆ. ಸೊ ಡೆಸ್ಕ್ಟಾಪ್ ಸೈಟ್ ನೋಡೋಣ. ಈಗ ಲೆಫ್ಟ್ ಕಾರ್ನರ್ ಅಲ್ಲಿರೋ ಸೈಡ್ ಸ್ಟ್ರೈಕ್ ನ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಡೈರೆಕ್ಟ್ ಡ್ಯಾಶ್ ಬೋರ್ಡ್ ಸಿಗುತ್ತೆ. ಡ್ಯಾಶ್ ಬೋರ್ಡ್ ಅಲ್ಲಿ ಎಷ್ಟು ಕ್ಲಿಕ್ಸ್ ಆಗಿದೆ, ಎಷ್ಟು ಆರ್ಡರ್ ಆಗಿದೆ, ಎಷ್ಟು ಕಮಿಷನ್ ಬಂದಿದೆ ಅಂತ ನೀವು ಡೈರೆಕ್ಟ್ ಆಗಿ ನೋಡ್ಬೋದು. ರೈಟ್ ಕಾರ್ನರ್ ಅಲ್ಲಿ ಗೆಟ್ ಲಿಂಕ್ ಅಂತ ಇದೆ. ನೀವ್ ಯಾವ್ದಾದ್ರು ಪ್ರಾಡಕ್ಟ್ ನ ಜಸ್ಟ್ ಓಪನ್ ಮಾಡಿದ್ರೆ ಸಾಕು, ಆ ಗೆಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲೊಂದು ಲಿಂಕ್ ಜನರೇಟ್ ಆಗುತ್ತೆ. ಆ ಶಾರ್ಟ್ ಲಿಂಕ್ ನ ನೀವು ಕಾಪಿ ಮಾಡ್ಕೊಂಡು ಎಲ್ಲೇ ಪೇಸ್ಟ್ ಮಾಡಿದ್ರು ಅದು ಡೈರೆಕ್ಟ್ ಆಗಿ ಅಫಿಲಿಯೇಟ್ ಆಗಿ ಕನ್ವರ್ಟ್ ಆಗಿರುತ್ತೆ. ಮತ್ತೆ ರೈಟ್ ಕಾರ್ನರ್ ಹೋಗಿ ಅದೇ ಸೆಟ್ಟಿಂಗ್ಸ್ ಹೋಗಿ ಅರ್ನಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ದಿನ ಎಷ್ಟು ಅರ್ನಿಂಗ್ಸ್ ಆಗಿದೆ, ಯಾವ ಲಿಂಕ್ ಇಂದ ಆಗಿದೆ, ಮತ್ತೆ ಡೈರೆಕ್ಟ್ ಕಮಿಷನ್, ಇಂಡೈರೆಕ್ಟ್ ಕಮಿಷನ್ ಕೂಡ ನೋಡ್ಬೋದು. ಡೈರೆಕ್ಟ್ ಕಮಿಷನ್ ಅಂದ್ರೇನು, ಇಂಡೈರೆಕ್ಟ್ ಕಮಿಷನ್ ಅಂದ್ರೇನು? ಫಾರ್ ಎಕ್ಸಾಂಪಲ್, ಈ ಯೂಟ್ಯೂಬ್ ವಿಡಿಯೋ ಕೆಳಗಡೆ ನಾನೊಂದು ಅಫಿಲಿಯೇಟ್ ಲಿಂಕ್ ಹಾಕಿದ್ದೀನಿ. ನೀವ್ ಅದನ್ನ ಕ್ಲಿಕ್ ಮಾಡಿ ಡೈರೆಕ್ಟ್ ಆ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದ್ರೆ ಅದು ಡೈರೆಕ್ಟ್ ಲಿಂಕ್ ಆಗುತ್ತೆ. ನೀವು ಆ ಲಿಂಕ್ ನ ಪರ್ಚೇಸ್ ಮಾಡಿ ಅದ್ರ ಜೊತೆ ಇನ್ನೊಂದ್ 5 ಪ್ರಾಡಕ್ಟ್ ನ ನೀವು ಪರ್ಚೇಸ್ ಮಾಡಿದ್ರಿ ಅಂದ್ರೆ ಆದ್ರೂ ಕೂಡ ಕಮಿಷನ್ ಸಿಗುತ್ತೆ ನಮ್ಗೆ. ಅದನ್ನ ಇಂಡೈರೆಕ್ಟ್ ಲಿಂಕ್ ಅಂತೇನೆ. ಅಮೆಝಾನ್ ಅಂಡ್ ಫ್ಲಿಪ್ಕಾರ್ಟ್ ಅಲ್ಲಿ ಇದೊಂದು ಬೆಸ್ಟ್ ಪಾರ್ಟ್. ನಿಮ್ ಲಿಂಕ್ ಇಂದ ಬೇರೆ ಏನೇ ಪರ್ಚೇಸ್ ಮಾಡಿದ್ರು ಕೂಡ ನಿಮಗೆ ಕಮಿಷನ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಡೈರೆಕ್ಟ್ ಲಿಂಕ್ ನಿಮಗೆ 8% ಕಮಿಷನ್ ಸಿಗ್ತಾ ಇದ್ರೆ ಅದೇ ಲಿಂಕ್ ಯೂಸ್ ಮಾಡ್ಕೊಂಡು ಬೇರೆ ಯಾವ್ದೇ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರೆ ನಿಮ್ಗೆ 3% ಕಮಿಷನ್ ಸಿಗುತ್ತೆ. ಅಮೆಝಾನ್ ಮತ್ತೆ ಫ್ಲಿಪ್ಕಾರ್ಟ್ ಆಲ್ಮೋಸ್ಟ್ ಎಲ್ಲಾನು ಸೇಮ್ ಇದೆ. ಮಿನಿಮಮ್ 1000 ರೂಪೀಸ್ ನಿಮ್ ಕಮಿಷನ್ ಆದ್ಮೇಲೆ ನೀವು ಅಮೆಝಾನ್ ಇಂದ ನಿಮ್ ಬ್ಯಾಂಕ್ ಅಕೌಂಟ್ ಗೆ ಆ ಅಮೌಂಟ್ ನ ವಿಡ್ರಾ ಮಾಡಕ್ಕಾಗೋದು. ಮತ್ತೆ ಇದರಲ್ಲಿ ಪೇಮೆಂಟ್ ಸೈಕಲ್ ಬಂದು 60 ಡೇಸ್. ಫಾರ್ ಎಕ್ಸಾಂಪಲ್, ಇವತ್ತು ನನ್ನ ಲಿಂಕ್ ಇಂದ ಯಾರಾದ್ರೂ ಬೈ ಮಾಡಿದಾರೆ ಅಂತ ಇನ್ನ 2 ಮಂತ್ಸ್ ಆದ್ಮೇಲೆ ನಂಗೆ ಅದ್ರ ಕಮಿಷನ್ ಸಿಗೋದು. Amazon.in ಅಂತ ಸರ್ಚ್ ಮಾಡಿ ಲೆಫ್ಟ್ ಕಾರ್ನರ್ ಅಲ್ಲಿ ಸೈಡ್ ಸ್ಟ್ರೈಕ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಅಮೆಝಾನ್ ಅಸೋಸಿಯೇಟ್ ಪೇಜ್ ಓಪನ್ ಆಗುತ್ತೆ. ರೈಟ್ ಕಾರ್ನರ್ ಅಲ್ಲಿರೋ 3 ಲೈನ್ಸ್ ನ ಕ್ಲಿಕ್ ಮಾಡಿದ್ಮೇಲೆ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ಅಕೌಂಟ್ಸ್ ಇದೆ, ಅಕೌಂಟ್ ಸೆಟ್ಟಿಂಗ್ ಕ್ಲಿಕ್ ಮಾಡಿ. ಇನ್ ಕೇಸ್ ನಿಮ್ದು ಏನಾದ್ರು ಸೈಡ್ ಸ್ಟ್ರೈಕ್ ಡಿಸೇಬಲ್ ಆಗಿದೆ ಅಂದ್ರೆ ಅದನ್ನ ಇಲ್ಲೇ ಎನೇಬಲ್ ಮಾಡ್ಕೊಂಡು. ನೆಕ್ಸ್ಟ್ ಆಪ್ಷನ್ ಬಂದು ಪೇಮೆಂಟ್ ಹಿಸ್ಟ್ರಿ ಅಂತ ಇದೆ. ನಿಮ್ 1000 ರೂಪೀಸ್ ಕ್ರಾಸ್ ಆದ್ಮೇಲೆ ಪೇಮೆಂಟ್ ಹಿಸ್ಟ್ರಿ ಬಂದು ನಿಮ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ನ ಮತ್ತೊಮ್ಮೆ ಎಂಟ್ರಿ ಮಾಡ್ತಾರೆ. ಆ ಮಂತ್ ಎಂಡ್ ಅಲ್ಲಿ ನಿಮ್ ಬ್ಯಾಂಕ್ ಅಕೌಂಟ್ ಗೆ ಆಟೋಮೆಟಿಕಲಿ ವಿಡ್ರಾ ಆಗುತ್ತೆ. ಇದರಲ್ಲಿ ಡೈರೆಕ್ಟ್ ಆಗಿ ಆಟೋ ಡಿಯೋ ಮಾಡಕ್ ಆಗಲ್ಲ, ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಯೂಸ್ ಮಾಡ್ಬೇಕಾಗುತ್ತೆ. ಇಲ್ಲಾಂದ್ರೆ ಲಿಂಕ್ ನ ಇಂಡೈರೆಕ್ಟ್ ಆಗಿ ಶೇರ್ ಮಾಡ್ಬೇಕು. ಇದ್ರಲ್ಲಿ ಬೆಸ್ಟ್ ಪಾರ್ಟ್ ಏನು ಅಂದ್ರೆ, ನೀವು ವಿಡಿಯೋ ಮಾಡಿ ಮೀಶೋ ಆಪ್ ಅಂತ ಟ್ಯಾಗ್ ಮಾಡ್ತಿರಲ್ಲ, ಆತರ ಇದ್ರಲ್ಲಿ ಏನು ಟ್ಯಾಗ್ ಮಾಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಪ್ರಾಡಕ್ಟ್ ನ ನೀವು ಬೈ ಮಾಡ್ಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ಆ ಪ್ರಾಡಕ್ಟ್ ಜಸ್ಟ್ ಸ್ಕ್ರೀನ್ ಶಾಟ್ ತಗೊಂಡು ಅಥವಾ ಬೇರೆ ಯಾವ್ದಾದ್ರು ವಿಡಿಯೋ ತಗೊಂಡು ನೀವು ಹಾಕಿ ನಿಮ್ ಅಫಿಲಿಯೇಟ್ ಲಿಂಕ್ ನ ಆ ವಿಡಿಯೋ ಜೊತೆಗೆ ಕನೆಕ್ಟ್ ಮಾಡಿದ್ರೆ ಸಾಕು, ನಿಮ್ಗೆ ಕಮಿಷನ್ ಜನರೇಟ್ ಆಗುತ್ತೆ. ನೀವ್ ಯಾವಾಗ್ಲೂ ಡೆಸ್ಕ್ಟಾಪ್ ಮಾಡಲ್ಲ ಇದನ್ನ ಮಾಡ್ಬೇಕು ಅಂತ ಏನಿಲ್ಲ. ನಿಮ್ ಅಮೆಝಾನ್ ಅಸೋಸಿಯೇಟ್ ಅಕೌಂಟ್ ಕ್ರಿಯೇಟ್ ಆದ್ಮೇಲೆ ನಿಮ್ಮ ಫೋನ್ ಅಲ್ಲಿರೋ ಅಮೆಝಾನ್ ಅಕೌಂಟ್ ಹೋಗಿ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಎಷ್ಟು ಕಮಿಷನ್ ಇದೆ ಅಂತ ತೋರಿಸುತ್ತೆ. ಅಸೋಸಿಯೇಟ್ ಲಿಂಕ್, ನಾನ್ ಅಸೋಸಿಯೇಟ್ ಲಿಂಕ್ ಅಂತ. ಅಸೋಸಿಯೇಟ್ ಲಿಂಕ್ ನ ಕ್ಲಿಕ್ ಮಾಡಿ ಕಾಪಿ ಮಾಡಿ ಬೇರೆ ಎಲ್ಲಾದ್ರೂ ಪೇಸ್ಟ್ ಮಾಡಿ ಯಾರಿಂದ ಪರ್ಚೇಸ್ ಮಾಡಿದ್ರು ಕೂಡ ನಿಮ್ಗೆ ಕಮಿಷನ್ ಸಿಗುತ್ತೆ. ಫ್ಲಿಪ್ಕಾರ್ಟ್ ಅಲ್ಲಿ ಅಫಿಲಿಯೇಟ್ ಮಾಡೋದು ಹೇಗೆ ಅಂತ ಈಗ ನೋಡೋಣ. ಗೂಗಲ್ ಅಲ್ಲಿ ಹೋಗಿ ಸ್ಟಾರ್ ಕ್ಲಬ್ ಅಥವಾ ಫ್ಲಿಪ್ಕಾರ್ಟ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಸರ್ಚ್ ಮಾಡಿದ್ರೆ ಒಂದು ಪೇಜ್ ಬರುತ್ತೆ. ಅಲ್ಲಿ ನೀವು ಲಾಗಿನ್ ಕೇಳುತ್ತೆ. ನೀವು ಲಾಗಿನ್ ಆದ್ರೂ ಕೂಡ ನಿಮ್ದು ಫ್ಲಿಪ್ಕಾರ್ಟ್ ಗೆ ಕನೆಕ್ಟ್ ಆಗ್ತಿರಲ್ಲ. ಯಾಕೆ ಅಂದ್ರೆ 1 year ಬ್ಯಾಕ್ ಫ್ಲಿಪ್ಕಾರ್ಟ್ ಅವರು ಅಫಿಲಿಯೇಟ್ ಮಾರ್ಕೆಟಿಂಗ್ ಗೆ ಜಾಯಿನ್ ಮಾಡೋದನ್ನ ಸ್ಟಾಪ್ ಮಾಡ್ತಾರೆ. ಹಾಗಾದ್ರೆ ನಾವು ಫ್ಲಿಪ್ಕಾರ್ಟ್ ಅಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಕ್ ಆಗಲ್ವಾ? ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ಬೋದು, ಆದ್ರೆ ಫ್ಲಿಪ್ಕಾರ್ಟ್ ಕಡೆಯಿಂದ ನಿಮ್ಗೆ ಆಪ್ಷನ್ಸ್ ಇರಲ್ಲ. ಆಲ್ರೆಡಿ ಫ್ಲಿಪ್ಕಾರ್ಟ್ ಅಲ್ಲಿ 1 year ಮುಂಚೆನೆ ಯಾರಾದ್ರೂ ಅಫಿಲಿಯೇಟ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿರೋ ಅಕೌಂಟ್ ಹಾಗೆ ಇದೆ. ಬಟ್ ಹೊಸದಾಗಿ ಯಾರು ಕೂಡ ಫ್ಲಿಪ್ಕಾರ್ಟ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಗೆ ಜಾಯಿನ್ ಆಗೋಕೆ ಆಗ್ತಾ ಇಲ್ಲ. ಫ್ಲಿಪ್ಕಾರ್ಟ್ ಅಥವಾ ಶಾಪ್ಸಿ ಇವೆರಡು ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ಅಫಿಲಿಯೇಟ್ ಮಾರ್ಕೆಟಿಂಗ್ ಹೇಗ್ ಮಾಡೋದು ಅಂದ್ರೆ, ಅದರಿಂದ ಡೈರೆಕ್ಟ್ ಲಿಂಕ್ ನ ನೀವು ಕಾಪಿ ಮಾಡ್ಕೊಂಡು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಲೈಕ್ ಕ್ಯಾಶ್ ಕರೋ, ಹೈಪ್ ಅಥವಾ ವಿಶ್ ಲಿಂಕ್, ಈ ತರ ತುಂಬಾನೇ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಇದೆ. ಆ ಅಪ್ಲಿಕೇಶನ್ ಅಲ್ಲಿ ಈ ಲಿಂಕ್ ನ ಕಾಪಿ ಮಾಡ್ಕೊಂಡು ಅದನ್ನ ಅಫಿಲಿಯೇಟ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಅದರಿಂದ ಮಾತ್ರನೇ ನೀವು ಫ್ಲಿಪ್ಕಾರ್ಟ್ ಅಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋಕ್ಕಾಗಲ್ಲ. ಫ್ಲಿಪ್ಕಾರ್ಟ್ ಅಲ್ಲಿ ಒಂದು ಬೆನಿಫಿಟ್ ಏನು ಅಂದ್ರೆ, ನೀವ್ ಯಾವಾಗ್ಲೂ ಪ್ರಾಡಕ್ಟ್ ನ ಬೈ ಮಾಡಿನೇ ನೀವು ರಿವ್ಯೂ ಮಾಡ್ಬೇಕಂತ ಏನಿಲ್ಲ. ಅಮೆಝಾನ್ ತರನೇ ಪ್ರಾಡಕ್ಟ್ ಜಸ್ಟ್ ವಿಡಿಯೋ ಅಥವಾ ಫೋಟೋ ತಗೊಂಡ್ರು ಕೂಡ ನೀವ್ ಅದರಿಂದ ಅಫಿಲಿಯೇಟ್ ಲಿಂಕ್ ನ ಕನ್ವರ್ಟ್ ಮಾಡಿ ನೀವ್ ಅದನ್ನ ಶೇರ್ ಮಾಡೋದ್ರಿಂದ ಕೂಡ ನಿಮಗೆ ಕಮಿಷನ್ ಜನರೇಟ್ ಆಗುತ್ತೆ. ಇದರಲ್ಲೂ ಕೂಡ ಡೈರೆಕ್ಟ್ ಕಮಿಷನ್ ಅಂಡ್ ಇಂಡೈರೆಕ್ಟ್ ಕಮಿಷನ್ ಇದೆ. ಫಾರ್ ಎಕ್ಸಾಂಪಲ್, ಈ ಡ್ರೆಸ್ ಲಿಂಕ್ ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ.
ಯಾರಾದ್ರೂ ಒಬ್ರು ಈ ಲಿಂಕ್ ನ ಯೂಸ್ ಮಾಡ್ಕೊಂಡು ಇದೇ ಡ್ರೆಸ್ ಪರ್ಚೇಸ್ ಮಾಡಿದ್ರೆ ಡೈರೆಕ್ಟ್ ಲಿಂಕ್. ಈ ಡ್ರೆಸ್ ಅಲ್ಲದೆ ಬೇರೆ ಯಾವ್ದಾದ್ರು ಡ್ರೆಸ್ ನ ಬೈ ಮಾಡಿದ್ರು ಕೂಡ ಡೈರೆಕ್ಟ್ ಲಿಂಕ್. ಯಾಕೆ ಅಂದ್ರೆ ಇದು ಲೇಡೀಸ್ ಕ್ಯಾಟಗರಿ ಬರುತ್ತೆ. ಡೈರೆಕ್ಟ್ ಇಂಡೈರೆಕ್ಟ್ ಅನ್ನೋದು ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗುತ್ತೆ ಫ್ಲಿಪ್ಕಾರ್ಟ್ ಅಲ್ಲಿ. ಇಂಡೈರೆಕ್ಟ್ ಕಮಿಷನ್ ಅಂದ್ರೆ ಇದೇ ಲಿಂಕ್ ನ ಯೂಸ್ ಮಾಡಿ ಬೆಂಚ್ ಶರ್ಟ್, ಕಿಚನ್ ಯೂಸ್ ಆಗುವಂತ ಥಿಂಗ್ಸ್ ಅಥವಾ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಈ ತರ ಏನಾದ್ರೂ ಪರ್ಚೇಸ್ ಮಾಡಿದ್ರೆ ಅದು ಇಂಡೈರೆಕ್ಟ್ ಆಗುತ್ತೆ. ಮೀನ್ಸ್ ಕ್ಯಾಟಗರಿ ಕಂಪ್ಲೀಟ್ಲಿ ಚೇಂಜ್ ಆದಾಗ ಅದು ಇಂಡೈರೆಕ್ಟ್ ಆಗುತ್ತೆ. ಫ್ಲಿಪ್ಕಾರ್ಟ್ ಅಲ್ಲಿ ಕೂಡ ಅರ್ನಿಂಗ್ಸ್ ನ ಟ್ರ್ಯಾಕ್ ಮಾಡ್ಬೇಕು ಅಂದ್ರೆ ಆಟೋ ಡಿಎಂ ಮಾಡೋಕೆ ಯೂಸ್ ಮಾಡೋ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇಂದಾನೆ ಟ್ರ್ಯಾಕ್ ಮಾಡ್ಬೇಕು. ಇದರಲ್ಲೂ ಕೂಡ ಪೇಮೆಂಟ್ ಸೈಕಲ್ ಬಂತು ಮಂತ್ ಎಂಡ್ ಅಲ್ಲಿ ಇರುತ್ತೆ, ಮತ್ತೆ 60 days ಆದ್ಮೇಲೆ ಪೇಮೆಂಟ್ ಆಗೋದು. ಸೊ ಅಮೆಝಾನ್, ಫ್ಲಿಪ್ಕಾರ್ಟ್ ಇವೆರಡರಿಂದ ನಾವು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋದು ತುಂಬಾ ಈಸಿ. ಇಷ್ಟ ಆಗಿತ್ತು ಇವತ್ತಿನ ಕ್ಲಾಸ್. ಅಮೆಝಾನ್ ಅಂಡ್ ಫ್ಲಿಪ್ಕಾರ್ಟ್ ಎರಡೂನು ಕೂಡ ಅಫಿಲಿಯೇಟ್ ಮಾರ್ಕೆಟಿಂಗ್ ಹೇಗ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಸೊ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ಈ ಪ್ರೊಸೀಜರ್ ಎಲ್ಲ ನಿಮ್ಗೆ PDF ಫಾರ್ಮ್ ಅಲ್ಲಿ ಬೇಕು ಅಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಅಮೆಝಾನ್, ಫ್ಲಿಪ್ಕಾರ್ಟ್ ಬಗ್ಗೆ ನಾನು ಮಾತಾಡಿರೋ ವಿಡಿಯೋ ಇದೆ, ಅದಕ್ಕೆ ಕಮೆಂಟ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಆಗಿ PDF ಸಿಗುತ್ತೆ. ನಿಮ್ಗೆ ಏನೇ ಡೌಟ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಯಾವ್ದ್ರ ಮೇಲೆ ಬೇಕು ಅಂತ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ. Take care. Bye.